ಸ್ನೇಹಿತರೆ ನಮಸ್ತೆ. ನಾನು ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟೋ, ಕರ್ನಾಟಕ ಕ್ರೈಸ್ತ ಸಂಘಟನೆ ಅಧ್ಯಕ್ಷರು. ಏನೊಂದು ವಿಶೇಷವಾದ ವಿಡಿಯೋ. ಇವತ್ತಿನ ದಿನ ಹಾವೇರಿ ಜಿಲ್ಲೆಯಲ್ಲಿ ಹಾವೇರಿ SP ಕಚೇರಿ ಮುಂದೆ ನಾವಿದ್ದೀವಿ. SP ಅವರು ಯಶೋಧ ಮೇಡಮ್ ಅವರು ಮಾತಾಡಿದ್ದೆ, ಆದರೆ ಕಾರಣಾಂತರಗಳಿಂದ ಬೇರೆ ಒಂದು ಇದರಲ್ಲಿ ಅವರು ಬ್ಯುಸಿ ಇದ್ದಾರೆ. ಹಾಗಾಗಿ ಅಡಿಷ್ನಲ್ SP ಅವ್ರನ್ನ ನಾವು ಭೇಟಿ ಮಾಡಿ ಅವರಿಗೆ ಮನವಿ ಪತ್ರವನ್ನು ನಾವು ಕೊಟ್ಟಿದ್ದೀವಿ. ಇದೀಗಲೇ ಒಂದೇ ಉದ್ದೇಶ, ಏನೊಂದು 20 ಜನರ ಮೇಲೆ, ಕ್ರೈಸ್ತರ ಮೇಲೆ ಒಂದು ಸುಳ್ಳು ಕೇಸ್ ಆಗಿದೆ, FIR ಆಗಿದೆ. ಒಂದೇ ಉದ್ದೇಶ, ಆಗಿರೋ ಉದ್ದೇಶ ಒಂದು ಕುಟುಂಬದಲ್ಲಿರುವ ಒಂದು ಕಲಹ, ಒಂದು ಜಮೀನು ವಿಷಯ, ಅದನ್ನು ಮರೆಮಾಚಲು ಈ ಒಂದು ಕೇಸನ್ನು ತೊಗೊಂಬಂದಿದ್ದಾರೆ. ಇದರ ಅವ್ರ ಗಮನಕ್ಕೆ ತೊಗೊಂಬಂದಿದ್ದೀವಿ ಆಲ್ರೆಡಿ. ಖಂಡಿತವಾಗಿ ಅದನ್ನು ಚೆಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಅನೇಕ ಹೆಣ್ಣು ಮಕ್ಕಳು ಸ್ಥಳದಲ್ಲಿ ಇದ್ದಿಲ್ಲ, ಅವ್ರ ಬಗ್ಗೆಯೂ ಕೂಡ ಹೆಸರುಗಳಿದೆ, ಅದನ್ನು ಕೂಡ ಅವರಿಗೆ ತಿಳಿಸಿದ್ದೀವಿ ಇದೀಗಲೇ. ಮತ್ತು ಮೇಡಮ್ ಅವರು ಕೂಡ ಮಾತಾಡಿದ್ರು, ಯಾಕಂದರೆ ಹೋಮ್ ಮಿನಿಸ್ಟರ್ ಅವರು ಕರೆ ಮಾಡಿ ಇದೀಗಲೇ ಮಾತಾಡಿ, ನೀವೆಲ್ಲರೂ ಕೂಡ ನೋಡಿದ್ದೀರಾ, ಆ ವಿಡಿಯೋವನ್ನು ನೀವು ನೋಡಿದ್ದೀರಾ. ಮತ್ತು ಇದ್ರ ಕುರಿತಾಗಿ ಕೂಲಂಕುಷವಾಗಿ ನಾವು ತನಿಖೆ ಮಾಡ್ತೀವಿ. ತಪ್ಪಿತಸ್ಥರು ಯಾರಿದ್ದಾರೆ, ಏನಿದೆ, ಇದರ ಹಿನ್ನೆಲೆ ಏನು, ಇದನ್ನು ನೋಡಿ ಯಾವ ರೀತಿ ಇದರ ವಿಷಯವನ್ನು ನಾವು ಇದು ಮಾಡಬೇಕಂದ್ರೆ ಖಂಡಿತವಾಗಿ ನಾವು ಮಾಡ್ತೀವಿ. ನ್ಯಾಯಪರವಾಗಿ ನಾವು ಮಾತಾಡ್ತೀವಿ. ಯಾವುದೇ ಒಂದು ಇನ್ಫ್ಲೂಯೆನ್ಸ್ ನಾವು ಇದರಲ್ಲಿ ನಾವು ನೋಡೋದಿಲ್ಲ. ಖಂಡಿತವಾಗಿ ನ್ಯಾಯಬದ್ಧವಾಗಿ ನಾವು ಕಾರ್ಯವನ್ನು ನಾವು ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ನಮಗೆ ಭಾಳ ಸಂತೋಷ ಇದೆ. ವಿಶೇಷವಾಗಿ ಇವತ್ತಿನ ಪಾಸ್ಟರ್ ಫೆಲೋಶಿಪ್ ಮೀಟಿಂಗು ಕೂಡ ನಾವು ಮಾಡಿದ್ವು. ಹಾವೇರಿ ಜಿಲ್ಲೆ ಪಾಸ್ಟರ್ ಫೆಲೋಶಿಪ್ ಮೀಟಿಂಗಲ್ಲಿ ಪಾಸ್ಟರ್ ಚಂದ್ರಕಾಂತ್ ಅವರು ಇದ್ದರು. ಕಾರಣಾಂತರಗಳಿಂದ ಒಂದು ಮೀಟಿಂಗಿಂದ ಅವರು ಕೂಡ ಈಗ ನಮ್ಮ ಮಧ್ಯದಲ್ಲಿಲ್ಲ. ಆದರೆ ಪಾಸ್ಟರ್ ಕಿರಣ್ ರವರು ನಮ್ಮ ಮಧ್ಯದಲ್ಲಿದ್ದಾರೆ. ಕ್ರೈಸ್ತರು ಎಲ್ಲೇ ಒಂದು ತೊಂದರೆ ಆದರೂ ಕೂಡ ಈ ಒಂದು ಭಾಗದಲ್ಲಿ ಅವರ ತಂಡ ಎಲ್ಲವೂ ಕೂಡ ಜೊತೆಗೂಡಿ ಅವರು ಬರ್ತಾರೆ. ಸೀನಿಯರ್ ಪಾಸ್ಟರ್ ನಾಗಪ್ಪರವರು ಅವರು ಕೂಡ ಇದ್ದಾರೆ. ಮತ್ತು ಪಾಸ್ಟರ್ ರಮೇಶ್ ರವರು ಇದ್ದಾರೆ, ಪಾಸ್ಟರ್ ಜಾನ್ಸನ್ ರವರು ಇದ್ದಾರೆ. ಹೀಗೆ ಹಲವಾರು ಜನ ನಾಯಕರು ನೀವು ನೋಡ್ತಾ ಇದ್ದೀರಾ. ಭಾಳಷ್ಟು ಜನ ಒಂದಾಗಿ ನಾವು ಬಂದಿದ್ದೀವಿ. ಒಂದೇ ಉದ್ದೇಶ, ಈ ಹಾವೇರಿ ಜಿಲ್ಲೆಯಲ್ಲಿ ನಡೆದಿರುವ ಘಟನೆ, ಕ್ರೈಸ್ತರ ಮೇಲೆ ಸುಳ್ಳು ದೂರು, ಇದು ಮೊದಲೇನಲ್ಲ, ಹಲವಾರು ಬಾರಿ ನಡೆದಿದೆ. ಹೋರಾಟಗಳು ನಾವು ಮಾಡಿದ್ದೀವಿ. ಇನ್ನು ಮುಂದೆ ಇಂಥ ಕೃತ್ಯಗಳನ್ನು ನಡಿಬಾರ್ದು. ನಮ್ಮ ಪಾಡಿಗೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮ್ಮ ಮನೆಯಲ್ಲಾಗಿರ್ಬೋದು, ನಮ್ಮ ಚರ್ಚಿನಲ್ಲಾಗಿರ್ಬೋದು, ನಮ್ಮ ಹಕ್ಕುಗಳಿಂದ ನಾವು ಮಾಡ್ತಾ ಇದ್ದೀವಿ. ಈ ಸಂವಿಧಾನ ನಮಗೆ ಕೊಟ್ಟಿರೋ ಒಂದು ಹಕ್ಕು, ಯಾವುದೇ ಧರ್ಮ ಇರಲಿ, ಯಾವುದೇ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವುದೇ ಆಗಿರಲಿ, ಆದರೆ ಬೇರೆಯವರಿಗೆ ತೊಂದರೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಒಂದು ಕುಟುಂಬದಲ್ಲಿರುವ ಸಮಸ್ಯೆ ಕುಟುಂಬದಲ್ಲಿ ಬಗೆಹರಿಸ್ಕೊಳ್ಳಿ, ಅದನ್ನು ಬೀದಿಗೆ ತಂದು ಇಂಥ ಕೃತ್ಯಗಳನ್ನು ಮಾಡೋಕ್ಕೆ ಹೋಗಬೇಡಿ ಅಂತೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇವೆ. ಹಾಗಾಗಿ ಮತ್ತೆ ಈ ಒಂದು ವಿಷಯದಲ್ಲಿ ನಮಗೆ ಸಪೋರ್ಟ್ ಮಾಡಿದ ಹೋಮ್ ಮಿನಿಸ್ಟರ್ ಅವರಿಗಾಗಿರ್ಬೋದು, ಮತ್ತು ನಮ್ಮ SP ಸಾಹೇಬರಿಗಾಗಿರ್ಬೋದು, DGP ಸರ್ ಸಲೀಂ ಸರ್ ಅವರಿಗಾಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಆಯೋಗದ ನಾಗಲಕ್ಷ್ಮಿ ಮೇಡಮ್ ಅವರಿಗಾಗಿರ್ಬೋದು, ಮತ್ತು ಅಡಿಷ್ನಲ್ SP ಹಾವೇರಿ ಜಿಲ್ಲೆ ಅವರಿಗಾಗಿರ್ಬೋದು, ಮತ್ತು ಪಾಸ್ಟರ್ ಫೆಲೋಶಿಪ್ ಹಾವೇರಿ ಜಿಲ್ಲೆ ಅವರಿಗೆ, ಅವ್ರ ಜೊತೆಗಾರರು ಎಲ್ಲರಿಗೂ ಕೂಡ, ಮತ್ತು ನಿಮ್ಮೆಲ್ಲರಿಗೂ ಕೂಡ ನಮಗೆ ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ನಾವು ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು.